ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತಂತೂ ಕೆಲಸ ಅಂತೂ ಸಿಕ್ಕಾಪಟ್ಟೆ ಕೆಲಸ ಐತೆ ನೋಡ್ರಿ. ಯಾಕಂತಂದ್ರೆ ನಿನ್ನೆ ರಾತ್ರಿ ಇದು ನೀರು ಬಂದ ನೋಡ್ರಿ, ಸಂಪೆಲ್ಲ ಫುಲ್ ತುಂಬೈತ್ರಿ. ಹಾಗಾಗಿ ನಾನು ಹಾಸಿಗೆ ಹೋಗೋದು ಹಾಕ್ಬೇಕತ್ತೇಳಿ ನಿನ್ನೆ ರಾತ್ರಿನ ಒಂದು 2 ಸತಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕಿದ್ದೀನಿ ರೀ. ಈಗ ಮತ್ತು ಕೌದಿ ಹಾಕಿನಿ ರೀ ವಾಷಿಂಗ್ ಮಿಷನ್ಗೆ, ಹೊರಗೆ ಹಾಕಿದ್ದೀನಿ ರೀ. ಒಂದು ಕೌದಿ ಒಂದು ರೆಗ್ ಹೊರಗೆ ಒಣ ಹಾಕಿದ್ದೀನಿ ರೀ. ಈಗ ಇದು ಹಾಕಿ ನೋಡ್ರಿ, ಈಗ ರೆಗ್ ಹಾಕಿದ್ರಿ. ಇನ್ನೂ ಒಂದು 2 ವಾರ ಒಟ್ಟು ಹಾಸಿಗೆ ಹೋಗೋದು ಹಾಕ್ಬೇಕಂತೇಳಿ ಮಾಡಿ ನೋಡ್ರಿ. ನೀರು ಬಂದಾಗ ಹೋಗೋದು ಹಾಕೊಂಡ್ರೆ ಅಂದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಅಷ್ಟು ಹಾಸಿಗೆ ಹಾಕ್ತಾಯಿದ್ದೀನಿ ನೋಡ್ರಿ. 2 ಸತಿ ನಿನ್ನೆ ರಾತ್ರಿ ಎಲ್ಲ ಬಟ್ಟೆ ಹೊರಗೆ ಹೋಗೋದು ಹಾಕಿ ಒಣ ಹಾಕಿದ್ದೀನಿ ರೀ. ಈಗ ಇವಿಷ್ಟು ಹಾಸಿಗೆಗಳು ಒಂದು ಹಾಕ್ಬೇಕಂತ ಮಾಡೀನಿ ರೀ. ನೋಡೋಣ ಎಷ್ಟು ಅಷ್ಟು ಹಾಕ್ಬೇಕು ರೀ. ಆಮೇಲೆ ಇನ್ನೂ ಮನೇಲೆಲ್ಲ ಏನೋ ಬಟ್ಟೆ ಎಲ್ಲ ಒಗೆದು ಹಾಕಿದ್ದು ಅವು ಮಡ್ಚೋದವ್ರಿ. ಇನ್ನೂ ಕೆಲಸ ಸಿಕ್ಕಾಪಟ್ಟೆ ಐತ್ರಿ. ಇನ್ನೆಲ್ಲ ಗುಡ್ಸೋದು ಒರೆಸೋದು ಇನ್ನೂ ಅಷ್ಟು ಕೆಲಸ ಐತೆ ನೋಡ್ರಿ. ಮತ್ತು ನಾನು ಇನ್ನೂ ಸ್ವಲ್ಪ ತಲೆ ಮೆಹಂದಿ ಹಚ್ಕೊಂಡು ಇನ್ನೂ ಮೈ ತೊಳ್ಕೊಬೇಕ್ರಿ. ಇನ್ನೂ ಅದನ್ನು ಜಳಕಾಸನೆ ಮಾಡೋದು ಕೆಲಸ ಇದೆ ನೋಡ್ರಿ. ಇಷ್ಟೆಲ್ಲ ಕೆಲಸ ಐತಿ. ಇವತ್ತೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಇಡುವೆ ಮತ್ತು ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ರಿ ಹೊರಗಡೆ ಬಟ್ಟೆ ಹಾಕಿನ್ರಿ. ಹೋಗೋದು ಹಾಕಿ ನೋಡ್ರಿ. ಕೌದಿ ಇದು ರೇಖ ಹಾಕಿನ್ರಿ. ಮತ್ತು ನಾನು ಇಲ್ಲಿ ಬಟ್ಟೆ ಎಲ್ಲ ಹಾಕ್ಕೊತೀನಿ ರೀ. ಆಳ ಎಷ್ಟು ತೆಗ್ದಿನಿ ನೋಡ್ರಿ. ಆಗಳಿಗೂ ಸ್ವಲ್ಪ ಅರ್ಬಿ ಎಲ್ಲ ತೆಗೆದು ಒಳಗೆ ಹಾಕಿದ್ದೀನಿ ರೀ. ಈಗ ಇವಷ್ಟು ಅದ ನೋಡ್ರಿ. ಒಬ್ಬರೇ ಬಿಳಿ ಬಟ್ಟೆಗಳು ಇದ್ದು ರೀ. ಹಾಗಾಗಿ ಇವಿಷ್ಟು ತುಕ್ಕೊಂಬಂದಿನಿ ರೀ. ಆಗಳಿನ ತೆಗೆದು ಏನೋ ಇಟ್ಟೇನಿ ರೀ. ಎಲ್ಲ ಮಡ್ಸೋದಂತ್ರಿ. ಈಗ ಏನು ಮಡ್ಸೋ ಆಗಿಲ್ಲ ರೀ. ಎಲ್ಲ ಕೆಲಸ ಆದಮೇಲೆ ಅವಾಗ ಅಷ್ಟು ಬಟ್ಟೆ ಮಡ್ಸೋತಾ ಕುಂದಿರ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ರೂಮ್ನಾಗಂತೂ ನಮ್ಮ ಮಕ್ಕಳು ಶಾಲಿಗೆ ಹೋಗೋತನ ಇಷ್ಟು ಮನೆ ಎಲ್ಲ ಕಿತ್ತೆ ಹಾಕಿಬಿಡ್ತಾರೆ ನೋಡ್ರಿ. ಮನೆ ಕಿತ್ತೆ ಹಾಕಿಬಿಡ್ತಾರಂದ್ರೆ ಅವರೆಲ್ಲ ಬಟ್ಟೆ ಒಂದೇ ಒಂದು ಡ್ರೆಸ್ ತೆಗಿಬೇಕಾದ್ರೆ ಎಲ್ಲ ಕಿತ್ತು ಹಾಕ್ಬಿಡ್ತಾರೆ ನೋಡ್ರಿ. ಇಷ್ಟು ಹೆಂಗೆಲ್ಲ ಹೋಗ್ತಾರೆ ತುಂಬ ಅಂದ್ರೆ ರೀ ನೋಡ್ರಿ. ಎಲ್ಲಿ ಬೇಕಂದ್ರೆ ಇವೆಲ್ಲ ಕಳೆದು ಹೋಗ್ಬಿಡ್ತಾರೆ ನೋಡ್ರಿ. ಈಗಿನ ಇಷ್ಟೆಲ್ಲ ಅರ್ಬಿ ಹಂಗೆ ಹೋದಾರಿ ಇವು ನೋಡ್ರಿ. ನಾನು ಇದ್ರಾಗ ಹಾಕಿಟ್ಟಿದ್ದೀನಿ ರೀ. ಇವೆಲ್ಲ ಇವು ಹಂಗೆ ಚೆಲ್ಲೆ ಮಾಡಿ ಅಷ್ಟು ಇವಾಗೆಲ್ಲ ಹಂಗೆ ಹೋಗ್ಬಿಡ್ತಾರೆ. ಇವೆಲ್ಲ ಅರಿವಿ ಅಂತೂ ಮೊನ್ನೆ ತುಂಬ ನೋಡ್ರಿ. ಅಷ್ಟು ಕ್ಲೀನ್ ಮಾಡ್ಕೋಬೇಕಾದ್ರೆ ನಮ್ಮ ದೊಡ್ಡ ಮಗ ಅಂತೂ ಎಲ್ಲೆರಿಗೂ ಕೈತಂದ್ರೆ ಅಲ್ಲೆಲ್ಲ ಹೋಗಿ ಬಿಡ್ತಾನೆ. ಒಂದೇ ಒಂದು ಟಿ ಶರ್ಟ್ ಹಾಕೋಬೇಕಂದ್ರೆ ಇಡೀ ಬಟ್ಟೆ ಎಲ್ಲ ಕಿತ್ತು ಹಾಕ್ಬಿಡ್ತಾನೆ ರೀ. ಆ ನಮ್ಗೆ ಮಾಡ್ತಾನೆ ರೀ. ಏನು ಮಾಡೋದು, ಅವ್ರಿಗೆ ಶಾಲೆಗೆ ಹೋಗೋ ಮುಂದೆ ಎಲ್ಲ ನಾವು ಮನ್ಯಾಗ ಅಡುಗೆ ಮಾಡಿಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸಿದ್ರೆ ಆವಾಗ ಅಷ್ಟೇ ಕೆಲಸ ಇರ್ತದೆ ಅಂದ್ರೆ ರೀ. ಆವಾಗಿನ ಕೆಲಸ ಅವ್ರ ಶಾಲೆಗೆ ಹೋದ್ಮೇಲೆ ಇದೆಲ್ಲ ಮನೆ ಎಲ್ಲ ಹತ್ತಿ ಅರ್ಬಿ ಬಟ್ಟೆ ಎಲ್ಲ ಎತ್ತಿಟ್ಟು ಮತ್ತು ಹಾಸಿಗೆ ರೀ ಅವೆಲ್ಲ ಅಲ್ಲೇ ಹೋಗೋದು ಬಿಡ್ತಾರೆ ರೀ. ಅವೆಲ್ಲ ಎತ್ತಿಟ್ಟು ಮಡಿಚಿ ಚಂದ ಮನೆ ಎಲ್ಲ ಕ್ಲೀನ್ ಇಟ್ಕೋಬೇಕಂದ್ರೆ 2-3 ತಾಸು ಹಾಕೋದು ನೋಡ್ರಿ. ಆ ನಮ್ಮನೆ ಡಿಗ್ಗ ಹೋಗಿರ್ತಾರೆ ರೀ ತುಂಬ. ಇವೆಲ್ಲ ಹೋಗ್ಯಾಕ ಹಾಕೊಂಡು ನೋಡ್ರಿ ಬಟ್ಟೆ. ಚಂದಿನಾಗ ನೀರು ಬಂದ ರಾತ್ರಿ 1:30 ತನ ಬಟ್ಟೆ ಮಿಷನ್ಗೆ ಹಾಕಿಟ್ಟಿನಿ ನೋಡ್ರಿ. ಏನು ಮಾಡ್ತೀರಿ. ಇವು ಇನ್ನೂ ಮಿಷನ್ಗೆ ಹಾಕೋದಾವ್ರಿ. ಇನ್ನೂ ಒಂದ್ಸರಿ 1:30 ತನ ಮಿಷನ್ ಹಾಕಿದ್ರೆ 2 ಸತಿ ಹಾಕಿದ್ದೀನಿ ರೀ. ಒಂದೇ ಸಾರಿ ಮಿಷನ್ ಕರ್ಬಿ ಹಾಕ್ಬೇಕಾದ್ರೆ 1 ತಾಸು ಬೇಕಾಕೈತೆ ರೀ. ಅದ್ರ ನಾ 2 ತಾಸು ಬಟ್ಟೆ ಹಾಕಿದ್ದೀನಿ ರೀ. ಹಾಕಿ ಎಲ್ಲ ಒಣಗಿ ಹಾಕಿ ಇದು ಮಾಡಿದ್ರೆ ನಾನು ಲೇಟ್ ಹಾಕಿ 10:30 ಆಗಿತ್ತು ರೀ ಬಟ್ಟೆ ಮಿಷನ್ಗೆ ಹಾಕ್ಬೇಕಾದ್ರೆ. ಊಟ ಗೀಟ ಮಾಡಿ ಆವಾಗ ನೀರು ಬಂದು ರೀ. ನೀರು ಬರೋಣ ಇನ್ನು ಓನರ್ ಅಂದರು ಈಗ ನೀರು ಬಂದಾವ್ರಿ ಬಟ್ಟೆ ಅದು ಹಾಕೋತಿದ್ರು. ಬಟ್ಟೆ ಹಾಕ್ರಿ ಮಿಷನ್ಗೆ ಎಲ್ಲ ಬಟ್ಟೆ ತೊಗೊಂಡು ಹಾಕ್ರಿ ಮತ್ತು ಹಾಸಿಗೆ ಇದ್ರೆ ಹಾಕ್ರಿ ಅಂದರು.
ರಾತ್ರಿ 2 ಸತಿ ಬಟ್ಟೆ ಹಾಕಿ ಇದು ಒಂದೇ ಒಂದು ಲೆಕ್ಕ ಹಾಕಿ ಮಿಷನ್ಗೆ ಹಾಕಿಟ್ಟಿದ್ದಾರೆ. ಅದಾದಮೇಲೆ 1:30 2 ಗಂಟೆನ ಆಗಕತ್ರ ಟೈಮ್, ಹಾಗಾಗಿ ಬಿಟ್ಬಿಟ್ಟು ನಾನು ಮುಕ್ಕೊಂಡೆ ರೀ. ಮುಂಜಾನೆ ಎದ್ಗನ ಮತ್ತೆ ಇದು ಮಾಡಿದ್ದೀನಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಕಬಾರ್ಡ್ ನೋಡ್ರಿ, ಅವೆಲ್ಲ ಮಿಷನ್ಗೆ ಹಾಕಿದ್ದು ಬಟ್ಟೆ ಅದಾವ ನೋಡ್ರಿ. ಅಷ್ಟು ತೊಗೊಂಬಂದು ಇಲ್ಲೇ ಹಾಕೀನಿ ರೀ. ಇನ್ನೇನೋ ತೊಗೊಂಬಂದು ಇಲ್ಲೇ ಹಾಕಿದ್ವಿ ನೋಡ್ರಿ. ಅಷ್ಟು ಎಲ್ಲ ಅರ್ಬಿ ಅದಾವ್ರಿ, ಕಾಟನ್ ಮ್ಯಾಗ ಅದಾವ್ರಿ. ಒಟ್ಟು ಅರ್ಬಿ ಮಡಿಚಿಡ್ಬೇಕಂದ್ರೆ ಎಷ್ಟೊತ್ತನ ಹಾಕೋದು ನೋಡ್ರಿ. ಇದೇ ಒಂದು ಕೆಲಸ. ಏನು ಮಾಡ್ತೀರಿ ಅವ್ರಿಗೆ ನಾವು ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ, ನಾನು ಇದು ಮೆಂತ್ಯ ಪಲ್ಯ ತೊಗೊಂಬಂದಿದ್ದೆ ರೀ. ಮೆಂತ್ಯ ಪಲ್ಯ ತೊಗೊಂಬಂದು ಅದನ್ನು ಚಪಾತಿನೇ ಮೆಂತ್ಯ ಚಪಾತಿ ಮಾಡಿ ಅವ್ರಿಗೆ ತಿಂದು ಹೋದ್ರಿ. ನಮ್ಮ ಮಗಳು ಕಟ್ಕೊಂಡು ಹೋದ್ರು ನೋಡ್ರಿ. ಹಾಗಾಗಿ ಇಷ್ಟೊತ್ತನ ಇದೇ ಕೆಲಸ ಆಗೈತ್ರಿ. ಇನ್ನೂ ಕೆಲಸ ಜಾಸ್ತಿ ಅಂದ್ರೆ ಜಾಸ್ತಿ ಐತ್ರಿ. ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ನೋಡ್ರಿ ಬಟ್ಟೆ ಅಂತೂ ಆಯ್ತು ನೋಡ್ರಿ. ಇನ್ನೊಂದು ಸತಿ ತಿರುಗ್ಬೇಕ್ರಿ. ಇದು ಇನ್ನೂ 18 ನಿಮಿಷ ಆಯ್ತು ನೋಡ್ರಿ. 18 ನಿಮಿಷ ಆದ್ರೆ ಇದೊಂದು ರೆಗ್ ಖಾಲಿ ಆಗಿಬಿಡ್ತದ್ರಿ. ಎಲ್ಲ ಇನ್ನೊಂದು ರೆಗ್ ಹಾಕ್ತೀನಿ ನೋಡ್ರಿ. ಇನ್ನೂ ಎಷ್ಟು ಆಯ್ತು ರೀ. ಇದು ಬಟ್ಟೆ ಹಾಕೋತನ ಅದು ಇದು ಇನ್ನೂ ಕೆಲಸ ಮಾಡ್ತೀನಿ ರೀ ನಾನು. ನೋಡಿದ್ರಲ್ರಿ, ಇನ್ನು ಒಂದು ಈಗ ನೋಡ್ರಿ ಮತ್ತೆ 16 ನಿಮಿಷ ಆಯ್ತು ರೀ. ನಮ್ಮ ಮನ್ಯಾಗ ಎಲ್ಲಿ ಒಳಗಡೆ ರೂಮ್ನ್ಯಾಗ ವಿಡಿಯೋ ಮಾಡಿರಿ, ಎಲ್ಲಿ ಕಿಚನ್ನಾಗ ವಿಡಿಯೋ ಮಾಡಿದ್ರಂತೂ ಲೈಟ್ ಎಲ್ಲ ಕಡೆ ಲೈಟ್ ಅಂತ ಮಿಸ್ತಾವ್ರಿ. ಮತ್ತು ಹೊರಗೆ ಬಾಗಿಲ ತೆಗೆದು ಹೋಗ್ಬೇಕಂದ್ರೆ ಸೂರ್ಯನ ಚಾವಿ ಬೀಳ್ತದ್ರಿ. ಸೂರ್ಯನ ಚಾವಿ ಅಂತೂ ಅಲ್ಲಿ ಇದ್ರಾಗ ಹಾಸಿ ಹೊರಗಡೆ ಸಣ್ಣದು ಕಿಟಕಿ ಐತ್ರಿ. ಆ ಕಿಟಕಿಗೆ ಹಾಸಿ ಚೆನ್ನಾಗಿ ಚಾವಿ ಬೀಳ್ತದ್ರಿ. ಸೂರ್ಯನ ಚಾವಿ ಬಿದ್ರೂ ಚೆನ್ನಾಗಿರಿ ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಇದು ಗೋಡೆನೂ ಗ್ರೀನ್ ಕಲರ್ ಆಗಿದೆ ರೀ. ಸ್ವಲ್ಪ ರಬ್ಬಾಗಿದೆ ರೀ. ಲೈಟ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ನಾವು ಏನೋ ಇಡುವೆ ಮಾಡೋಕೆ ಹೋಗಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ರೀ. ಹಾಗಾಗಿ ಒಂದೊಂದು ಸಾರಿ ಇಡುವೆ ಮಾಡೋಕೆ ನನಗೆ ಒಂದು ಅನಿಸ್ಬಿಡ್ತದೆ ರೀ. ಆದರೂ ಮತ್ತೆ ಇಡುವೆ ಮಾಡ್ಬೇಕಂತ ಮುಂದೆ ಬರ್ತೀನಿ ರೀ. ಏನು ಮಾಡೋದು, ಒಳಗಡೆ ರೂಮ್ನಾಗ ಹತ್ರ ಲೈಟ್ ಹತ್ರ ಇದು ಮಾಡ್ತದೆ ರೀ. ಲೈಟಿನ ಕಡೆ ನಾವು ನಿಂತರು ಬರಲ್ರಿ, ಅದು ಸ್ವಲ್ಪ ಕವನಾಳು ಬೀಳ್ತದೆ ರೀ. ಹಾಗಾಗಿ ಹೆಂಗೆ ಸರಿ ಅಂತೇಳಿ ಇಡುವೆ ಮಾಡ್ತಾಯಿದ್ದೀನಿ ರೀ. ಲೈಟಿಂದ ಒಂದು ಜಾಸ್ತಿ ಇದು ಆಗ್ತದೆ ರೀ. ಲೈಟ್ ಅಷ್ಟೊಂದು ಇದು ಇಲ್ಲ. ಈ ಕಡೆ ನಿಂತ್ರೂ ಹಾಗೆ, ಈ ಕಡೆ ನಿಂತ್ರೂ ಹಾಗೆ, ಹೊರಗಡೆ ಹಾಲ್ನಾಗೂ ಇಡುವೆ ಮಾಡಿದ್ರು ಅದೇ ಥರ ಬರ್ತದೆ ರೀ. ಸ್ವಲ್ಪ ಲೈಟ್ ಜಾಸ್ತಿ ಕಣ್ಣು ಕುಕ್ಕೋತಾರ ಈ ಥರ ಅದ ನೋಡ್ರಿ ನಮ್ಮ ಇಡುವೆ. ಹಾಗಾಗಿ ಆದರೂ ಸರಿ ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿ ಬರುತ್ತಲ್ಲ ಅಂತ ಇಡುವೆ ಮಾಡ್ತಾಯಿದ್ದೀನಿ ರೀ. ಇನ್ನೂ ಕೆಲಸ ಇದ್ದಾರೆ. ಮತ್ತು ಇಡುವೆ ಕಂಟಿನ್ಯೂ ಮಾಡ್ತೀನಿ ರೀ. ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋಗ್ಯಾರ. ನಮ್ಮ ಮಗ ದೊಡ್ಡ ಮಗ ಕೆಲ್ಸಕ್ಕೆ ಹೋಗ್ಯಾನ ರೀ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಯಾರ. ಇವಾಗಂತೂ ನನಗೆ ತುಂಬ ಕೆಲಸ ಇದೆ ನೋಡ್ರಿ. ಇವತ್ತು ಬೇರೆ ಶುಕ್ರವಾರ ರೀ. ಶುಕ್ರವಾರ ಬೆಳಗ್ಗೆ ಇಡುವೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಇನ್ನೂ ಕೆಲಸ ಇದೆ ರೀ. ಮತ್ತು ಇಲ್ಲಿ ಕಿಚನ್ಯಾಗ ನೋಡ್ಬೇಕಾದ್ರೆ ಚಪಾತಿ ಮಾಡಿದ್ದೀನಿ ರೀ. ಇನ್ನೂ ಹಿಟ್ಟು ಇಟ್ಟಿದ್ದೀನಿ ರೀ. ಬಿಶು ಆಮೇಲೆ ಮಾಡ್ಬೇಕಂತೇಳಿ ಮೆಂತ್ಯ ಚಪಾತಿ ನೋಡೋಣ ಬನ್ನಿರಿ. ನೋಡಿರಿ ಚಪಾತಿ ಇನ್ನೂ ಎಷ್ಟಿದೆ ರೀ? ಇನ್ನೂ 4 ಚಪಾತಿ ಇದೆ ರೀ. ಮತ್ತು ಇಲ್ಲಿ ಇನ್ನೂ ಇಷ್ಟು ಹಿಟ್ಟು ಕಲಿಸಿಟ್ಟಿದ್ದೀನಿ ರೀ. ಇದನ್ನು ಚಪಾತಿ ಬಿಶು 1 ಗಂಟೆಗೆ ಬರ್ತಾರೆ ನೋಡ್ರಿ. ನಮ್ಮ ಮನೆಯವರು ನಮ್ಮ ಮಗ ಇಬ್ಬರು 1 ಗಂಟೆಗೆ ಬರ್ತಾರೆ ಊಟಕ್ಕೆ. ಹಾಗಾಗಿ ಇದು ಮಾಡಿದ್ದೀನಿ ರೀ. ಮತ್ತು ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ರೀ. ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ರೀ. ಇಷ್ಟು ಕೆಲಸ ಐತೆ ನೋಡ್ರಿ. ನೋಡಿದ್ರಲ್ರಿ, ಇನ್ನು ಕಿಚನ್ನಾಗ ಹೋದ್ರೂ ಕಿಚನ್ನಾಗ ಇನ್ನೂ ಅಷ್ಟು ಕೆಲಸ ಐತ್ರಿ. ಬೆಳಗ್ಗೆ ಮಾಡಿ ಅಂದ್ರೂ ನಮ್ಮ ಸಣ್ಣ ಮಗ ತಿಂದು ಹೋದ್ರಿ ಚಪಾತಿ. ನಮ್ಮ ಮಗಳು ಕಟ್ಕೊಂಡು ಹೋದೋಡ್ರಿ ತಿನ್ನಲಿಲ್ಲ, ಕಿಲಿಯಟ್ ಹಾಕೋದಕ್ಕೆ ಹಂಗೆ ಕಟ್ಕೊಂಡು ಹೋಗ್ಯಾರ ಆ ಕಡೆ. ಇನ್ನು ಅಷ್ಟು ಹಿಟ್ಟು ಇಟ್ಟಿನಿ ರೀ. ಇನ್ನು 4 ಚಪಾತಿ ಐತಿ. ಪಲ್ಯ ಮಾಡಿದ್ದೀನಿ ರೀ. ಕಿಚನ್ನಾಗ ಇನ್ನೂ ಚಪಾತಿ ಮಾಡೋದು ಕೆಲಸ ಐತಿ. ಇಷ್ಟೆಲ್ಲ ಇದೆ ನೋಡ್ರಿ. ಈ ಥರ ನಾನು ಚಪಾತಿ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ನೋಡ್ರಿ, ನಾನು ಮೆಹಂದಿ ಕಲ್ಸ್ಕೊಂಡು ಬಂದಿದ್ದೀನಿ ರೀ. ನಾನು ಕೈಗೆ ಏನು ಕವರ್ ಹಾಕಲ್ಲ ನೋಡ್ರಿ, ಹಾಗೆ ಹಚ್ಕೊಳ್ತೀನಿ. ಆ ಕವರ್ ಅದು ಇದು ಹಾಕಿದ್ರೆ ಹಚ್ಚಕ್ಕೆ ಇದು ಆಗಲ್ಲ ನೋಡ್ರಿ. ಸುಮ್ಮ ಹಿಂಗೆ ಕೈಲೇನ ಹಚ್ಕೊಂಡ್ಬಿಡ್ತೀನಿ ರೀ. ಅದು ಇದು ಬ್ರೇಸ್ ಅದು ಇದು ಏನು ಯೂಸ್ ಮಾಡಲ್ರಿ. ಆಮೇಲೆ ಚೆನ್ನಾಗಿ ಕೈ ತೊಳ್ಕೊಂಡ್ರಾಯ್ತು ಅಂಥೇಳಿ ಇದು ಮಾಡ್ತೀನಿ.
ಹಚ್ಚಿದ ತಕ್ಷಣ ಕೈ ತೊಗೊಂಡ್ಬಿಡ್ತೀನಿ ರೀ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಎಲ್ಲ ಕೈ ಬ್ಲ್ಯಾಕಾಗಿ ಹಂಗೆ ಇರ್ತದೆ ರೀ. ಬ್ಲ್ಯಾಕ್ ಕಲರ್ ಹಚ್ಚಳಿ ನೋಡ್ರಿ. ಮೆಹಂದಿ ಕಲಿಸಿ ಮೆಹಂದಿ ತಲೆಗೆ ಹಚ್ಕೊಳ್ಳೋದು ಆಯ್ತು ನೋಡ್ರಿ. ನಾನು ನೋಡ್ರಿ ಕೈಲಿನ ಹಚ್ಕೊಂಡಿದ್ದೀನಿ ರೀ. ಕೈ ನೋಡ್ರಿ ಇಷ್ಟು ಇದೆ ರೀ. ಇದು ಸದ್ಯ ಸ್ವಲ್ಪ ಮನೆ ಒರೆಸ್ತೀನಿ ರೀ. ಮನೆ ಒರೆಸಿ ಮಾಪೆಲ್ಲ ತೊಳೆದು ಸ್ವಲ್ಪ ಪಾತ್ರೆ ಗಿತ್ರೆ ತೊಳೆದ್ರಾಗೆ ಎಲ್ಲ ಕ್ಲೀನಾಗಿ ಹೋಗ್ಬಿಡ್ತದೆ ನೋಡ್ರಿ. ಆಮೇಲೆ ತಿರ್ಗಾ ತಲೆ ತೊಳೆಯುವಾಗ ಆವಾಗೂ ಸ್ವಲ್ಪ ಹೋಗುತ್ತೆ. ಇಷ್ಟು ಇದೆ ನೋಡ್ರಿ. ನೋಡ್ರಿ ಈ ಥರ ಹಚ್ಕೊಂಡಿದ್ದೀನಿ ನೋಡಿದ್ರಲ್ರಿ. ನೋಡ್ರಿ ಚಪಾತಿ ರೆಡಿ ಆಯ್ತು ನೋಡ್ರಿ. ಮೆಂತ್ಯ ಚಪಾತಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ರೀ. ಈಗ ಈ ಕಡೆನೂ ಸ್ವಲ್ಪ ಪಲ್ಯ ಬಿಸಿ ಮಾಡಾಕ್ಬಿಟ್ಟು ನೋಡ್ರಿ. ಎಲ್ಲ ಕಿಚನ್ ಕಟ್ಟೆದ ಎಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿನಿ ರೀ. ಬಾಂಡೆ ತೊಳೆದು ಸಿಂಕ್ ಅದೆಲ್ಲ ತೊಳೆದು ಇಟ್ಟಿದ್ದು ನೋಡ್ರಿ. ಸ್ವಲ್ಪ ಪಲ್ಯ ಚೌಳಿಕಾಯಿ ಪಲ್ಯ ಬಿಸಿ ಮಾಡಾಕ್ತೀನಿ ರೀ. ಗೈಲಿ ಮೊಸರು ಐತ್ರಿ. ಪಾತ್ರೆ ಎಲ್ಲ ತೊಳೆದು ಡಬ್ಬಾಕಿದ್ದೀನಿ ನೋಡ್ರಿ. ನೋಡ್ರಿ ಮನೆ ಕೂಡ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿದ್ದೀನಿ ರೀ. ಮನೆ ಒರೆಸೋದಾಯ್ತು ರೀ. ಮಿಷನ್ಗೆ ಹಾಕಿದ್ನಿಲ್ಲ ರೀ. ಬಟ್ಟೆನೂ ಎಲ್ಲ ಹಾಸಿಗೆನೂ ಆಗಿದಾವೆ ನೋಡ್ರಿ. ಇನ್ನೊಂದು ಸ್ವಲ್ಪ ಅದಾವೆ ರೀ. ಅವು ಇನ್ನೊಂದು 2 ರೆಡ್ ಅದಾವೆ ನೋಡ್ರಿ. ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿದ್ದೀನಿ ನೋಡ್ರಿ. ಹಾಯ್ ಮೇಡಮ್ಮು. ನೋಡ್ರಿ ಅಮ್ಮು ಹೆಂಗೆ ಕೂತಾಳ್ರಿ. ಅವ್ರ ಅವ್ವ ಇನ್ನೇ ಕೆಲ್ಸಕ್ಕೆ ಬಿಟ್ಟು ಹೋದ್ರು ನೋಡ್ರಿ. ನೋಡ್ರಿ ಇಷ್ಟೊತ್ತನ ನಮ್ಗೆ ಕೆಲಸ ಆಯ್ತು ನೋಡ್ರಿ. ಇದು ಸಾಯಂಕಾಲ ಆಗೈತೆ ನೋಡ್ರಿ. ಬೆಳಗ್ಗೆ ಅಲ್ಲಿಂದಾನೆ ಕೆಲಸನಾಗಿತ್ತು. ಹಾಗಾಗಿ ತಿರ್ಗಾ ಇಡುವೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಡುವೆ ಮಾಡೋದಾಗಲಿಲ್ಲ ರೀ. ಇವಾಗ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತಿನ ಇಡುವೆ ಬಾ ಅಮ್ಮ ಹಾಯ್ ಮಾಡ್ಬಾ. ಗೊಂಬಿ ತಗೋರವ. ಅಮ್ಮ ಒಂದು ದೊಡ್ಡ ಗಾಡಿ ತೊಗೊಂಬಂದಾಡ್ರಿ. ಅದನ್ನ ಓಡಿಸಾಡಕತ್ತಾನ. ಸೌಂಡ್ ಬರ್ತದೆ ನಾನೇ ಇದು ಮಾಡತ್ತೀನಿ ರೀ. ಇವತ್ತಂತೂ ಬಟ್ಟೆ ಅಂತ ಮಡ್ಸೋದ ಅಲ್ಲಿ ನೋಡ್ರಿ. ಕಂಡಕ್ಟಿ ಬಟ್ಟೆ ಅದಾವ್ರಿ. ಅವು ಮಡ್ಸೋಕೆ 1 ತಾಸು 1.5 ತಾಸು ಬೇಕು ರೀ. ಹಾಗಾಗಿ ಅದನ್ನ ಬಟ್ಟೆ ಮಡ್ಸೋದೇ ಒಂದು ಇಡುವೆನ ಆತದ ನೋಡ್ರಿ. ನಾಳೆ ಮುಂದಿನ ಇಡುವೆದಾಗ ಇದು ಮಾಡ್ತೀನಿ ರೀ. ಈಗಂತೂ ಇಡುವೆ ಹ್ಯಾಂಡ್ ಮಾಡ್ತೀನಿ ನೋಡ್ರಿ. ಅಮ್ಮು 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 ನೋಡ್ರಿ. ಅಮ್ಮನ ಗಾಡಿ ನೋಡ್ರಿ. ಅಮ್ಮನ ಗಾಡಿ ತೋರಿಸ್ತಿರ್ತೀರಿ. ಅಮ್ಮು ಗಾಡಿ ತೋರ್ಸೋಣ ಅಮ್ಮು ನೋಡ್ರಿ. ಇದನ್ನ ಆಡಕತ್ತಾಳ್ರಿ. ಅಮ್ಮ ಇದಕ್ಕೆ ದಾರ ಕಟ್ಟಿ ಎಳ್ಯಾಕತ್ತಾಳ್ರಿ. ಅದು ಗಾಲಿ ಸೌಂಡ್ ಬರಾಕತ್ತದ ಅಂತೇಳಿ ಇದು ಮಾಡತ್ತೀನಿ ರೀ. ಆಡಕತ್ತಾಳ್ರಿ ಅಮ್ಮು. ಅಮ್ಮು ಹಾಯ್ ಮಾಡಿ. ಹಾಯ್ ಹಾಯನು ಕಾಣಿಸೋಲಿ. ಈಗ ಮಾಡಿ ಹಾಯ್ ಮಾಡಿ. ಅಮ್ಮ ಭಾಳ ಶಾಣೆ ಅದಾಳ್ರಿ. ಅಮ್ಮು ಶಾಣೆ ಇದೆಯಾ? ದಶಕ್ನಾಗ 5ಕ್ಕೆ ಬರ್ತಾಳ್ರಿ. 5ಕ್ಕೆ ಮನೆಗೆ ಸೊಕ್ಕಾರಿ ನಮ್ಮ ಮನ್ಯಾಗ. ಅಮ್ಮನ ಸುಮ್ಮ ಮನ್ಕೋತಾಳ ನೋಡ್ರಿ. 9-10 ಗಂಟೆ ತನಕ ಮನ್ಕೋತಾಳ್ರಿ ಅಮ್ಮ. ಚಂತನ ನಮ್ಮ ಮನ್ಯಾಗ ಇರ್ತಾಳ್ರಿ. ಮ್ಯಾಲೆ ಅದಾರ್ರಿ ಅವರು ನೋಡ್ರಿ. ಇವತ್ತಿನ ಇಡುವೆ ಇಷ್ಟು ಆಗಿತ್ತು ನೋಡ್ರಿ. ಮುಂದಿನ ಇಡುವೆದಾಗ ಸಿಗ್ತೀನಿ ಮತ್ತು ಈ ಇಡುವೆ ಇಲ್ಲಿಗೆ ಹ್ಯಾಂಗ್ ಮಾಡ್ತೀನಿ ನೋಡ್ರಿ. ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಮ್ಮ ಮಗನ ಜೋಡಿ ಆಡಕತ್ತಾಳ್ರಿ ಅಮ್ಮ. ಬಿಡು ಆನಂದ. ಅವ್ನು ಹಿಡಿಬೇಡತ್ತಾಳ ನೋಡ್ರಿ ಹಗ್ಗ. ನೋಡ್ರಿ ಇಡುವೆ ಇಲ್ಲಿಗೆ ಮುಗಿಸ್ತೀನಿ ರೀ. ನಾನು ನೋಡ್ರಿ ಮೆಹಂದಿ ಹಚ್ಕೊಂಡಿದ್ನಲ್ರಿ. ಎಲ್ಲ ತಲೆ ತೊಳ್ಕೊಂಡಿದ್ದೀನಿ ರೀ. ಚೆನ್ನಾಗಿ ಹತ್ತಿದ್ದಾರೆ ಮೆಹಂದಿ. ಆಮೇಲೆ ನೋಡ್ರಿ ಕೈಗೆ ಅಂತೂ ಹೋಗಿ ಬಿಟ್ಟದ ನೋಡ್ರಿ. ಚಂದನ ಕೆಲಸ ಮಾಡೋದ್ರಾಗೆ ನಾ ಕೈಲೇನ ಹಚ್ಕೊಂಡಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಹೋಗೈತ್ರಿ. ಏನೋ ಹೋಗೋದಿಲ್ಲ ರೀ. ಅದು ಇದು ಕವರ್ ಹಾಕೊಂಡು ನಾನು ಹಚ್ಕೊಳಕ್ಕೆ ಅಮ್ಮ ನೋಡ್ರಿ ಇದು ಸರ್ಸಕತ್ತಾಳ್ರಿ. ಸರಿ ಅಮ್ಮ. ನಮ್ಮ ಮಗತಾನ್ರಿ ಅಮ್ಮ ಸ್ಟ್ಯಾಂಡ್ ಹತ್ತಾರ ಸರ್ಸನ. ಏನು ಮಾಡ್ತೀರಿ ಹೋಗೈತೆ ನೋಡ್ರಿ ಎಲ್ಲ ಕೈಗೆ. ಆಡಕತ್ತಾಳ್ರಿ ಅಮ್ಮ.